ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ. PM ನರೇಂದ್ರ ಮೋದಿ 3ನೇ ಅವಧಿಗೆ ಅಧಿಕಾರಕ್ಕೇರಿ ಭರ್ತಿ 1 ವರ್ಷ ಆಗಿದೆ. ಹಾಗೆ ನೋಡಿದ್ರೆ ಲೋಕಸಭಾ ಎಲೆಕ್ಷನ್ ಗೆದ್ದಾಗ ಬಿಜೆಪಿ ನೆಗೆಟಿವ್ ಮೂಮೆಂಟ್ ನಲ್ಲಿ ಇತ್ತು. 3ನೇ ಅವಧಿ ಮೋದಿ ಕಷ್ಟ ಆಗುತ್ತೆ, ಮಿತ್ರ ಪಕ್ಷಗಳ ಬಲ ಬೇಕು, ಪೂರ್ಣ ಮೆಜಾರಿಟಿ ಇಲ್ಲ, ಹಿಂಡು ಬಿಡ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ 1 ವರ್ಷದ ಆಡಳಿತ ನೋಡಿದ್ರೆ ಆ ರೀತಿ ಯಾವುದೇ ಸಂಕಟದ ಲಕ್ಷಣಗಳು ಸರ್ಕಾರ ಕಾಣಿಸ್ತಾ ಇಲ್ಲ. ಬಿಜೆಪಿ ಮತ್ತು ಮೋದಿ ಮತ್ತಷ್ಟು ಸ್ಟ್ರಾಂಗ್ ಆಗಿನೇ ಕಾಣಿಸ್ತಾ ಇದ್ದಾರೆ. ಮೋದಿ PM ಆಗಿ 11 ವರ್ಷ ಆಯಿತು. 3ನೇ ಅವಧಿಯ 1 ವರ್ಷ ಕೂಡ ಕಳೀತು ಈ ಟೈಮ್ನಲ್ಲಿ. ಹಾಗಿದ್ರೆ 3ನೇ ಅವಧಿಯ ಮೊದಲ ವರ್ಷದಲ್ಲಿ ಮೋದಿ ಸರ್ಕಾರ ಸಾಧಿಸಿದೇನು? ಆಡಳಿತ, ಆರ್ಥಿಕತೆ, ಭದ್ರತೆ ವಿಚಾರದಲ್ಲಿ ಮೋದಿ ಸರ್ಕಾರ ಹೇಗೆ ನಡ್ಕೊಳ್ತು? ಮಿತ್ರ ಪಕ್ಷಗಳನ್ನು ಹೇಗೆ ಹ್ಯಾಂಡಲ್ ಮಾಡ್ತು? ಜೊತೆಗೆ ಈ ಅವಧಿಯಲ್ಲಿ ಫೇಸ್ ಮಾಡಿದ ಟೀಕೆಗಳೇನು? ಯಾವ್ಯಾವ ವಿಚಾರದಲ್ಲಿ ಯೂ ಟರ್ನ್ ಹೊಡಿತು? ಇದೆಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಜೊತೆಗೆ ಪ್ರತಿಪಕ್ಷಗಳು ಏನ್ ಮಾಡಿದ್ವು ಅದನ್ನ ಕೂಡ ನೋಡ್ತಾ ಹೋಗೋಣ. ಯಾಕಂದ್ರೆ ಅವರಿಗೂ 1 ವರ್ಷ ಆಯ್ತಲ್ಲ. ಬನ್ನಿ ಶುರು ಮಾಡೋಣ. ಆಪರೇಷನ್ ಸಿಂಧೂರ್, ಪಾಕ್ ಎದೆಗೆ ಏಟು. ಸ್ನೇಹಿತರೆ, ಮೊದಲು ಮೋದಿ 3.2 ಸರ್ಕಾರದ ಸಾಧನೆಗಳೇನು ಅಂತ ನೋಡೋದಾದ್ರೆ ಅಲ್ಲಿ ಮೊದಲನೇದಾಗಿ ಕಾಣಿಸ್ಕೊಳ್ಳೋದು ಆಪರೇಷನ್ ಸಿಂಧೂರ್, ನ್ಯಾಷನಲ್ ಸೆಕ್ಯೂರಿಟಿ. ಭಾರತದ ಇತಿಹಾಸದಲ್ಲೇ ಭಯೋತ್ಪಾದನೆ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಅತಿದೊಡ್ಡ ಆಪರೇಷನ್ ಅಂತ ಹೇಳ್ಬೋದು. ಇಡೀ ವಿಶ್ವದ ಇತಿಹಾಸದಲ್ಲೇ ನ್ಯೂಕ್ಲಿಯರ್ ಪವರ್ಡ್ ಕಂಟ್ರಿಯೊಂದರ ವಿರುದ್ಧ ನಡೆದ ಉಗ್ರ ನಿಗ್ರಹ ಕಾರ್ಯಾಚರಣೆಗಳಲ್ಲಿ ಅತಿ ದೊಡ್ಡದು ಅಂತ ಹೇಳ್ಬೋದು. ಭಾರತ ಇಷ್ಟು ದೊಡ್ಡ ಪ್ರತಿಕಾರ ತಗೊಳುತ್ತೆ, ಇಷ್ಟೊಂದು ಎಸ್ಕಲೇಟ್ ಮಾಡುತ್ತೆ ಅಂತ ಪಾಕ್ ಅಲ್ಲ, ಜಗತ್ತಲ್ಲಿ ಯಾರೂ ಕೂಡ ಕನಸು ಮನಸ್ಸಲ್ಲೂ ಯೋಚನೆ ಮಾಡಿರಲಿಲ್ಲ. ಮುನ್ನಿರಂಗೆ ಐಡಿಯಾನೇ ಇರಲಿಲ್ಲ. ಅಂತ ಪ್ರಹಾರವನ್ನ ಭಾರತ ಮಾಡಿತು. ಪಹಲ್ಗಾಮ್ನಲ್ಲಿ 26 ಅಮಾಯಕ ಪ್ರವಾಸಿಗರನ್ನ ಧರ್ಮ ಕೇಳಿ ಉಗ್ರರು ಹತ್ಯೆ ಮಾಡಿದ್ರು. ಅದಕ್ಕೆ ಪ್ರತಿಕಾರವಾಗಿ ಭಾರತ ಪಾಕಿಸ್ತಾನ್ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ 9 ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿತು. 1971ರ ನಂತರ ಮೊದಲ ಬಾರಿಗೆ ಪಾಕ್ನ ಹೃದಯ ಪಂಜಾಬ್ ಒಳಗೆ ನುಗ್ಗಿ ದಾಳಿ ಮಾಡಿತು. ಯಾವಾಗಲೂ ಭಾರತದ ರಕ್ತಕ್ಕಾಗಿ ಹಪಹಪಿಸೋ ಜೈಷ್ ಮತ್ತು ಲಷ್ಕರ್ನ ಭದ್ರಕೋಟೆ ಬಹವಲ್ಪುರ್ ಮತ್ತು ಮುರಿದ್ಕೆನ ಮುರಿದು ಹಾಕ್ತು. ಇನ್ನು ಆಪರೇಷನ್ ಸಿಂಧೂರ್ಗೆ ಪ್ರತಿಯಾಗಿ ಪಾಕ್ ಪ್ರತಿದಾಳಿ ನಡೆಸಿದಾಗ ಭಾರತ ಅದನ್ನು ಸಮರ್ಥವಾಗಿ ತಡೆದಿದ್ದು ಮಾತ್ರವಲ್ಲದೆ ಬ್ರಹ್ಮೋಸ್ ಸೇರಿದ ಹಾಗೆ ಇತರ ಕ್ಷಿಪಣಿಗಳಿಂದ ಪಾಕ್ ಸೇನಾ ನೆಲೆಗಳನ್ನ, ವಾಯುನೆಲೆಗಳನ್ನ ಧ್ವಂಸ ಮಾಡಿತು. 7 ವಾಯುನೆಲೆ ಸೇರಿದ ಹಾಗೆ 11 ಪಾಕ್ ಸೇನಾ ಜಾಗಗಳನ್ನ ಹೊಡಿತು ಭಾರತ. ಇದರಿಂದ ಭಯೋತ್ಪಾದನೆಯನ್ನ ಭಾರತ ಇನ್ಮೇಲೆ ಸಹಿಸಲ್ಲ, ಪಾಕ್ನ ನ್ಯೂಕ್ಲಿಯರ್ ಬೆದರಿಕೆಗಳಿಗೆ ಬಗ್ಗಲ್ಲ, ಇನ್ಮೇಲೆ ಯಾವುದೇ ಉಗ್ರ ದಾಳಿ ಆದ್ರೂ ನೇರ ಪಾಕ್ಗೆ ನಾವು ಹೊಡಿತೀವಿ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡ್ತು. ಆದಾಯ ತೆರಿಗೆ ವಿನಾಯಿತಿ. ಮೊದಲ ವರ್ಷದಲ್ಲಿ ಮೋದಿ 3.2 ಸರ್ಕಾರದ ಮತ್ತೊಂದು ದೊಡ್ಡ ಕೆಲಸ ಅಂದ್ರೆ 12 ಲಕ್ಷ ರೂಪಾಯಿವರೆಗೂ ಇನ್ಕಮ್ ಟ್ಯಾಕ್ಸೇ ಕಟ್ಟಂಗಿಲ್ಲ ಅಂತ ಮಾಡಿತ್ತು. ಇದುವರೆಗೂ 7 ಲಕ್ಷ ರೂಪಾಯಿವರೆಗೆ ಮಾತ್ರ ಆದಾಯಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿರಲಿಲ್ಲ. ಆದರೆ ಫೆಬ್ರವರಿ ಬಜೆಟ್ನಲ್ಲಿ ಮೋದಿ ಸರ್ಕಾರ 12 ಲಕ್ಷ ರೂಪಾಯಿವರೆಗೆ ವಿನಾಯಿತಿ ಕೊಡ್ತು. ಅಲ್ಲದೆ 75,000 ರೂಪಾಯಿವರೆಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೇರಿ 12.25 ಲಕ್ಷ, ಆಲ್ಮೋಸ್ಟ್ 13 ಲಕ್ಷ, 12.75 ಲಕ್ಷ ರೂಪಾಯಿವರೆಗೆ ಆದಾಯ ಇರೋರು ಕೂಡ ಯಾವುದೇ ಟ್ಯಾಕ್ಸೇ ಕಟ್ಟಬೇಕಾಗಿಲ್ಲ. ವೇತನದಾರರಿಗೆ, ಮಧ್ಯಮ ವರ್ಗದವರಿಗೆ ಇದು ದೊಡ್ಡ ಹೆಲ್ಪ್ ಆಯಿತು. ಈ ಘೋಷಣೆ ಆಗೋ ತನಕ ಮಿಡಲ್ ಕ್ಲಾಸ್ನ ವೋಟ್ ಬ್ಯಾಂಕ್ ಮಾಡ್ಕೊಳ್ತಾರೆ ಬಿಜೆಪಿಯವರು. ಮಿಡಲ್ ಕ್ಲಾಸಿಗೆ ಏನೂ ಮಾಡಲ್ಲ ಅನ್ನೋ ಟೀಕೆ ಇತ್ತು. ಬರೀ ಟ್ಯಾಕ್ಸ್ ಹಾಕ್ತಾರೆ ಅನ್ನೋ ಟೀಕೆ ಇತ್ತು. ಆದರೆ ಈ ತೆರಿಗೆ ವಿನಾಯಿತಿಯಿಂದ ಸರ್ಕಾರ ಈ ಟೀಕೆಯಿಂದ ಪಾರಾಯಿತು. ಜೊತೆಗೆ ಆರ್ಥಿಕ ಉತ್ತೇಜನ ಕೊಡಬೇಕಾಗಿದ್ದರಿಂದ ಮೋದಿ ಸರ್ಕಾರಕ್ಕೆ ಈ ನಡೆ ಅನಿವಾರ್ಯ ಕೂಡ ಆಗಿತ್ತು. ಎಕಾನಮಿಯಲ್ಲಿ ದುಡ್ಡು ಸ್ವಲ್ಪ ಉಳಿಸಬೇಕಾಗಿರೋದ್ರಿಂದ. ಹೀಗಾಗಿ ರೋಗಿ ಬಯಸಿದ್ದು ಹಾಲುವನ್ನ, ಡಾಕ್ಟರ್ ಹೇಳಿದ್ದು ಹಾಲುವನ್ನ ಅನ್ನೋ ರೀತಿಲಾಯಿತು. ನಕ್ಸಲ್ ಮುಕ್ತ ಭಾರತದತ್ತ ಹೆಜ್ಜೆ. ಮೋದಿ 3.2 ಸರ್ಕಾರದ ಮತ್ತೊಂದು ದೊಡ್ಡ ಸಾಧನೆ ಅಂತ ಹೇಳಿದ್ರೆ ನಕ್ಸಲ್ ಮುಕ್ತ ಭಾರತದ ಕಡೆಗೆ ಇನ್ನಷ್ಟು ವೇಗವಾಗಿ ಹೆಜ್ಜೆ ಹಾಕಿದ್ದು. ಕಳೆದ 8 ದಶಕಗಳಿಂದ ಭಾರತದಲ್ಲಿ ಆಳವಾಗಿ ತಳವೂರ್ತಾ ಇದ್ದ ಕೆಂಪು ಕ್ಯಾನ್ಸರ್ ಅನ್ನ ಇನ್ನೊಂದು ವರ್ಷದಲ್ಲಿ ಬುಡ ಸಮೇತ ಕಿತ್ತು ಹಾಕ್ತೀವಿ ಅಂತ ಅಮಿತ್ ಶಾ ಪ್ರತಿಜ್ಞೆ ಕೂಡ ಮಾಡಿದ್ರು, ಹೋಮ್ ಮಿನಿಸ್ಟರ್. ಅದು ಈ ವರ್ಷವೇ ಆಗೋ ಲೆಕ್ಕಾಚಾರ ಇದೆ. ಈ ಒಂದೇ ವರ್ಷದಲ್ಲಿ ಬರೋಬ್ಬರಿ 300 ಕೆಂಪು ಉಗ್ರರನ್ನ, ನಕ್ಸಲರನ್ನ ಎನ್ಕೌಂಟರ್ ಮಾಡಲಾಗಿದೆ. ಛತ್ತೀಸ್ಗಢದ ಬಸವರಾಜು, ಜಾರ್ಖಂಡ್ನ ಪಪ್ಪು ಲೋಹ್ರಾ, ಕರ್ನಾಟಕದಲ್ಲಿ ವಿಕ್ರಮ್ ಗೌಡ ಸೇರಿದಂತೆ ಟಾಪ್ ನಕ್ಸಲರನ್ನೆಲ್ಲ ಹೊಡೆದುರುಳಿಸಲಾಗಿದೆ. ಛತ್ತೀಸ್ಗಢ ತೆಲಂಗಾಣ ಬಾರ್ಡರ್ನತ್ತ ಕರೆಗುಟ್ಟ ಅನ್ನೋ ಬೆಟ್ಟದಲ್ಲಿ ಸುಮಾರು 3,000 ಭದ್ರತಾ ಪಡೆಗಳು 21 ದಿನ ಕಾರ್ಯಾಚರಣೆ ಮಾಡಿ 31 ನಕ್ಸಲರನ್ನ ಹೊಡೆದು ಹಾಕಿದ್ರು.
ಇದರಲ್ಲಿ ಕೇವಲ ಮೋದಿ ಸರ್ಕಾರ ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರಗಳು ಕೂಡ ಕೇಂದ್ರ ಸರ್ಕಾರದೊಂದಿಗೆ ಯಾವುದೇ ಪಾಲಿಟಿಕ್ಸ್ ಮಾಡದೆ ಚೆನ್ನಾಗಿ ಸಾಥ್ ಕೊಟ್ವು. ವಕ್ಫ್ ತಿದ್ದುಪಡಿ ಕಾಯ್ದೆ. ಏನೋ 3ನೇ ಅವಧಿಯಲ್ಲಿ ಮೋದಿ ಸರ್ಕಾರದ ಮತ್ತೊಂದು ಮಹತ್ವದ ಹೆಜ್ಜೆ ಅಂದ್ರೆ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತಂದಿದ್ದು. ಮುಸಲ್ಮಾನರ ವಕ್ಫ್ ಆಸ್ತಿ ನಿರ್ವಹಣೆಯಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ, ಭ್ರಷ್ಟಾಚಾರ ಮಾಡಲಾಗ್ತಿದೆ, ಕೆಲವರು ನುಂಗಿ ನೀರು ಕುಡಿತಿದ್ದಾರೆ ಅಂತ ಹೇಳಿ, ಹಾಗೂ ದೊಡ್ಡ ಪ್ರಮಾಣದಲ್ಲಿ ಯಾವ್ಯಾವುದೋ ಜಾಗವನ್ನ ವಕ್ಫ್ ಆಸ್ತಿ ಅಂತ ಹೇಳಿ ಕ್ಲೇಮ್ ಮಾಡಲಾಗ್ತಿದೆ ಅಂತ ಹೇಳಿ ತಿದ್ದುಪಡಿಯನ್ನು ತರಲಾಯಿತು. ವಕ್ಫ್ ಹೆಸರಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇತ್ತು, ಆದರೆ ಇದನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇರಲಿಲ್ಲ. ಸಿಕ್ಕ ಜಾಗಗಳನ್ನೆಲ್ಲ ಕ್ಲೇಮ್ ಮಾಡ್ತಿದೆ ಅನ್ನೋದು ಟೀಕೆ ಇತ್ತಲ್ಲ. ಹೀಗಾಗಿ ಅದನ್ನು ತಡೆಯೋಕೆ 1995ರ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರಲಾಯಿತು. ಇದಕ್ಕೆ ಉಮ್ಮೀದ್ ಕಾಯ್ದೆ ಅಂತ ಮರುನಾಮಕರಣ ಕೂಡ ಮಾಡಲಾಗಿದೆ. ಕಾಂಗ್ರೆಸ್ ಮತ್ತು ಕೆಲ ಪ್ರತಿಪಕ್ಷಗಳ ವಿರೋಧದ ನಡುವೆ ಕೂಡ ಸರ್ಕಾರ ಈ ಬಿಲ್ನ ಪಾಸ್ ಮಾಡಿದೆ. ತಿದ್ದುಪಡಿ ನಂತರ ಈಗ ವಕ್ಫ್ ಆಸ್ತಿ ಆನ್ಲೈನ್ ನೋಂದಣಿ ಕಡ್ಡಾಯ. ವಕ್ಫ್ ಮಂಡಳಿಯಲ್ಲಿ 2 ಮುಸ್ಲಿಮೇತರ ಸದಸ್ಯರ ಸೇರ್ಪಡೆಗೂ ಅವಕಾಶ, ಹಾಗೂ ಸರ್ಕಾರಿ ಆಸ್ತಿಯನ್ನು ವಕ್ಫ್ದು ಅಂತ ಹೇಳೋದಕ್ಕೆ ತಡೆ ಹಾಕೋದು, ಇದೆಲ್ಲವೂ ಕೂಡ ಇದರಲ್ಲಿ ಸೇರಲಾಗಿದೆ. ಜಗತ್ತಿನ 4ನೇ ಆರ್ಥಿಕತೆ. ಇನ್ನು ಮೋದಿ ಸರ್ಕಾರದ 3ನೇ ಅವಧಿಯಲ್ಲಿ ಮತ್ತೊಂದು ಗರಿಮೆ ಏನು ಅಂತ ಹೇಳಿದ್ರೆ, ದೊಡ್ಡ ವಿಚಾರ ಏನು ಅಂತ ಹೇಳಿದ್ರೆ, ಭಾರತದ ಆರ್ಥಿಕತೆ ಮತ್ತೆ ನಿಧಾನಕ್ಕೆ ಚೇತರಿಸಿಕೊಳ್ಳೋಕೆ ಶುರು ಮಾಡಿರೋದು. ಜಪಾನ್ನ ಹಿಂದಿಕ್ಕಿ ಭಾರತ ಈಗ ಜಗತ್ತಿನ 4ನೇ ಅತಿದೊಡ್ಡ ಎಕಾನಮಿಯಾಗಿ ಹೊರಹೊಮ್ಮಿದೆ. ಆಲ್ರೆಡಿ ಭಾರತ ಜಪಾನ್ನ ಹಿಂದಿಕ್ಕಿದೆ ಅಂತ ನೀತಿ ಆಯೋಗ ಅನೌನ್ಸ್ ಮಾಡಿದೆ. IMF ಪ್ರೊಜೆಕ್ಷನ್ಸ್ ಆಧಾರದಲ್ಲಿ ನೀತಿ ಆಯೋಗದ ಮುಖ್ಯಸ್ಥರು ಈ ಹೇಳಿಕೆ ಕೊಟ್ಟಿದ್ರು. ಆದರೆ ಈ ಪ್ರೊಜೆಕ್ಷನ್ಸ್ ಬಗ್ಗೆ ಆರ್ಥಿಕ ತಜ್ಞರಲ್ಲಿ ಕೆಲವರಲ್ಲಿ ತಕರಾರಿದೆ. ಆ ತಕರಾರು ಏನಿದ್ರು ಕೂಡ ನಂಬರ್ಸ್ ಬಗ್ಗೆ ಅಷ್ಟೇ, ಟೈಮ್ ಬಗ್ಗೆ ಅಷ್ಟೇ. ಈ ವಿಚಾರದಲ್ಲಿ ನಾವು ಮೋದಿ ಸರ್ಕಾರಕ್ಕೆ ಕ್ರೆಡಿಟ್ ಕೊಡಬಹುದು. ಯಾಕಂತ ಹೇಳಿದ್ರೆ ಮೋದಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ 2014ರಲ್ಲಿ 9-10ನೇ ಪ್ಲೇಸ್ನಲ್ಲಿತ್ತು ಜಗತ್ತಿನಲ್ಲಿ GDP ಸೈಜ್ನಲ್ಲಿ ಭಾರತ. ಅದೀಗ 4ನೇ ಪ್ಲೇಸಿಗೆ ಬಂದಿದೆ. 2030ರ ಒಳಗಾಗಿ ನಾವು 3rd ಪ್ಲೇಸಿಗೆ ಕೂಡ ಹೋಗ್ತೀವಿ ಅಂತ ಹೇಳಿ ಸರ್ಕಾರ ಬಹಳ ಉಮೇದಿನಲ್ಲಿ ಉತ್ಸಾಹದಿಂದ ಹೇಳ್ತಾ ಇದೆ. 4th ಪ್ಲೇಸ್ ಅಂತೂ ಕನ್ಫರ್ಮ್ ಆಗಿದೆ ಈಗ. ಅದೇ ಹಿಂದಕ್ಕೆ ಹೋದ್ರೆ 2004ನೇ ಇಸ್ವಿಯಲ್ಲಿ UPA ಬರೋಕ್ಕಿಂತ ಮುಂಚೆ 12ನೇ ಪ್ಲೇಸ್ನಲ್ಲಿ 13ನೇ ಪ್ಲೇಸ್ನಲ್ಲಿತ್ತು ಭಾರತದ ಆರ್ಥಿಕತೆ ಜಗತ್ತಿನಲ್ಲಿ. 2014 UPA ಹೊರಗೆ ಹೋಗೋ ವೇಳೆ 10 ವರ್ಷಗಳ ಆಡಳಿತದ ಬಳಿಕ ಅದು 10ನೇ ಪ್ಲೇಸಿಗೆ ಬಂದಿತ್ತು, 9-10ನೇ ಪ್ಲೇಸಿಗೆ ಬಂದಿತ್ತು. 2-3 ಸ್ಥಾನಗಳ ವ್ಯತ್ಯಾಸ ಅಷ್ಟೇ ಆಗಿತ್ತು. ಆದರೆ ಕಳೆದ 10-11 ವರ್ಷಗಳಲ್ಲಿ ಭಾರತ 9-10ನೇ ಪ್ಲೇಸ್ನಿಂದ ಸೀದಾ ಟಾಪ್ 4ಗೆ 4ನೇ ಸ್ಥಾನಕ್ಕೆ ಬಂದಿದೆ. ವೆರಿ ಸೂನ್ 3rd ಪ್ಲೇಸ್ಗೂ ಕೂಡ ಹೋಗೋ ಸಾಧ್ಯತೆ ಇದೆ. ಆ ವಿಚಾರದಲ್ಲಿ ಕ್ರೆಡಿಟ್ ಕೊಡಬಹುದು. ಯಾಕೆ ಅಂತ ಹೇಳಿದ್ರೆ, ನೀವು ಸ್ಕ್ರೀನ್ ಮೇಲೆ ಒಂದು ರಿಪೋರ್ಟ್ ನೋಡ್ತಾ ಇದ್ದೀರಾ. ಅದು ಚಿದಂಬರಂ ಅವರು UPA ಮಿನಿಸ್ಟರ್ ಆಗಿದ್ದಾಗ ಕೊಟ್ಟಿರುವಂತ ಹೇಳಿಕೆ. ನಮ್ಮ ಆರ್ಥಿಕತೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಹೀಗೆ ಪರ್ಫಾರ್ಮ್ ಮಾಡ್ತಾ ಇದ್ರೆ ನಾವು ನಂಬರ್ 3 ಪೊಸಿಷನ್ಗೆ ರೀಚ್ ಆಗೋಕ್ಕೆ 2043ರ ವೇಳೆಗೆ ಸಾಧ್ಯ ಆಗ್ಬೋದು ಅಂತ ಹೇಳಿದ್ರು. ಯಾವಾಗ 2043ರ ವೇಳೆಗೆ ನಾವು ನಂಬರ್ 3ಗೆ ಹೋಗಬಹುದು ಅಂತ ಚಿದಂಬರಂ ಎಸ್ಟಿಮೇಷನ್ ಕೊಟ್ಟಿದ್ರು. ಆದರೆ ಈಗ ನಾವು ಆಲ್ರೆಡಿ 2025ರಲ್ಲೇ 4ನೇ ಪ್ಲೇಸಿಗೆ ಬಂದಿದ್ದೀವಿ. 2027-28ರ ಒಳಗೆ 3rd ಲಾರ್ಜೆಸ್ಟ್ ಆಗೋದು ಗ್ಯಾರಂಟಿ ಅಂತ ನಿರ್ಮಲಾ ಸೀತಾರಾಮನ್, ಮೋದಿ ಎಲ್ಲ ಕಡೆ ಹೇಳ್ತಿದ್ದಾರೆ. ಆರ್ಥಿಕ ತಜ್ಞರು ಕೂಡ 27-28 ಅಂದ್ರೂ 30ರ ಒಳಗಂತೂ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಸೊ ಟೀಕೆ ವೈಫಲ್ಯಗಳ ಬಗ್ಗೆ ಬಂದಾಗ ಅದನ್ನು ಮಾಡೋಣ, ಕ್ರೆಡಿಟ್ ಕೊಡಬೇಕಾಗಿರೋ ವಿಚಾರದಲ್ಲಿ ಕೊಡೋಣ. ಜಾಗತಿಕ ಎಕಾನಮಿಯಲ್ಲಿ ಅನಿಶ್ಚಿತತೆ, ಟ್ರಂಪ್ ಟ್ಯಾರಿಫ್ ಆಟ, ಕನ್ಸಂಪ್ಷನ್ ಕುಸಿತ ಮತ್ತಿತರ ಕಾರಣಗಳಿಂದ ಭಾರತದ ಆರ್ಥಿಕತೆ ವೇಗ ಸ್ಲೋ ಕೂಡ ಆಗಿತ್ತು. ಆದರೆ ಮತ್ತೆ ಈಗ ಟ್ರ್ಯಾಕ್ಗೆ ಬರ್ತಾ ಇದೆ. ಹಣಕಾಸಿನ ಶಿಸ್ತನ್ನು ಕೂಡ ಮೇಂಟೈನ್ ಮಾಡಲಾಗಿದೆ. ಮಾರ್ಚ್ ಕೊನೆ ತ್ರೈಮಾಸಿಕದಲ್ಲಿ GDP ಬೆಳವಣಿಗೆ ದರ 7.4% ಬಂದಿತ್ತು. ಹಣದುಬ್ಬರ ಕೂಡ 6-7% ಇದ್ದಿದ್ದು ಈಗ 3.16% ಬಂದಿದೆ. RBIನ ಟಾಲರೆನ್ಸ್ ಬ್ಯಾಂಡ್ 4%ನ ಒಳಗೆ ಬಂದಿದೆ. ವಿತ್ತೀಯ ಕೊರತೆ, ಫಿಸ್ಕಲ್ ಡೆಫಿಸಿಟ್, ಹಣಕಾಸಿನ ಕೊರತೆ GDPಯ 4.8%ಗೆ ಇಳಿದಿದೆ. ಜೊತೆಗೆ ವ್ಯಾಪಾರದ ವಿಚಾರದಲ್ಲಿ ಭಾರತ ದೊಡ್ಡ ಹೆಜ್ಜೆ ಇಡ್ತಾ ಇದೆ. ಯುರೋಪ್ ಮತ್ತು ಬ್ರಿಟನ್ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಂಡಿದೆ. ಅಮೆರಿಕದೊಂದಿಗೂ ಕೂಡ ಅದರ ಮಾತುಕತೆ ನಡೀತಾ ಇದೆ. ಬ್ರಿಟಿಷ್ ಕಾಲದ ಕಾನೂನಿಗೆ ಗುಡ್ ಬೈ. ಏನೋ ಮೋದಿ ಸರ್ಕಾರ 3ನೇ ಅವಧಿಯಲ್ಲಿ ಕಾನೂನಿನ ವಿಚಾರದಲ್ಲಿ ದೊಡ್ಡ ಹೆಜ್ಜೆ ಇಡ್ತು. ಬ್ರಿಟಿಷ್ ಕಾಲದ CRPC, IPC ಕಾನೂನುಗಳನ್ನು ಬದಲಾಯಿಸಿ ಭಾರತೀಯ ನ್ಯಾಯ ಸಂಹಿತೆ BNS, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ BNSS, ಭಾರತೀಯ ಸಾಕ್ಷ್ಯ ಅಧಿನಿಯಮ BSA ಅಂತ 3 ಹೊಸ ಕ್ರಿಮಿನಲ್ ಕಾನೂನುಗಳನ್ನು ಜಾರಿ ಮಾಡಿತು. ಬ್ರಿಟಿಷ್ ಕಾನೂನುಗಳಲ್ಲಿ ಶಿಕ್ಷೆ ಕೊಡೋದು ಮುಖ್ಯ ಗುರಿಯಾಗಿತ್ತು. ಆದರೆ ಈ ಹೊಸ ಕಾನೂನುಗಳಲ್ಲಿ ನ್ಯಾಯದಾನ ಮುಖ್ಯ ನಮಗೆ ಅಂತ ಸರ್ಕಾರ ಹೊಸ ಒಂದು ಥೀಮ್ ಅನ್ನ ಮುಂದಿಡ್ತು. ಒಂದು ದೇಶ ಒಂದು ಚುನಾವಣೆ. ಏನೋ ಈ ಅವಧಿಯ ಮೊದಲ ಸಾಲಿನಲ್ಲಿ ಮೋದಿ ಸರ್ಕಾರದ ಮತ್ತೊಂದು ದಿಟ್ಟ ಹೆಜ್ಜೆ ಅಂದ್ರೆ ಒಂದು ದೇಶ ಒಂದು ಚುನಾವಣೆಗೆ ದೇಶವನ್ನ ಸಜ್ಜು ಮಾಡ್ತಿರೋದು. ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದ ಹಬ್ಬ. ಆದ್ರೆ ವರ್ಷ ಪೂರ್ತಿ ದೇಶದ ಬೇರೆ ಬೇರೆ ಭಾಗದಲ್ಲಿ ಆ ಚುನಾವಣೆ ನಡೆಯೋದ್ರಿಂದ ಸರ್ಕಾರದ ಎಲ್ಲಾ ರೀತಿಯಲ್ಲೂ ಖಜಾನೆಗೆ, ಅಡ್ಮಿನಿಸ್ಟ್ರೇಷನ್ ಮೆಕ್ಯಾನಿಸಮ್ಗೆ, ಮಷಿನರಿಗೆ ಎಲ್ಲದಕ್ಕೂ ಹೊರೆಯಾಗುತ್ತೆ. ಜೊತೆಗೆ
ಅಭಿವೃದ್ಧಿ ಕಾರ್ಯಕ್ಕೆ ಕೊಡಬೇಕಾಗಿದ್ದ ಟೈಮನ್ನು ಪ್ರಚಾರದಲ್ಲೇ ಕೊಡಬೇಕಾಗತ್ತೆ ಎಕ್ಸಿಕ್ಯೂಟಿವ್. ಹೀಗಾಗಿ ಎಲ್ಲ ಚುನಾವಣೆಗಳು ಒಟ್ಟಿಗೆ ನಡಿಬೇಕು ಅಂತ ಸರ್ಕಾರ ಒನ್ ನೇಷನ್ ಒನ್ ಎಲೆಕ್ಷನ್ ಕಾನ್ಸೆಪ್ಟ್ ಅನ್ನ ಮುಂದೆ ಇಡ್ತಾ ಇದೆ. ಹಾಗಂತ ಹೊಸ ಕಾನ್ಸೆಪ್ಟ್ ಅಲ್ಲ, ಸ್ವಾತಂತ್ರ್ಯ ಬಂದಲ್ಲಿಂದಲೂ ಹೀಗೆ ನಡೀತಾ ಇತ್ತು. ಆದರೆ ನಾನಾ ಕಾರಣಗಳಿಂದ, ಸರ್ಕಾರಗಳನ್ನ ವಜಾ ಮಾಡೋ ಚಾಳಿಯಿಂದ, ಈ ರೀತಿ ಹಲವಾರು ಕಾರಣಗಳಿಂದ ಒಟ್ಟಿಗೆ ಚುನಾವಣೆ ನಡೆಯುವ ಆ ಸಿಂಕ್ರನೈಸ್ಡ್ ಮೆಕಾನಿಸಮ್ ಏನಿತ್ತು ಅದರ ತಾಳ ತಪ್ಪು ಹೋಗಿತ್ತು. ಸೊ ಈಗ ಅದನ್ನ ಮತ್ತೆ ತರೋ ಪ್ರಯತ್ನ ನಡೆಸಲಾಗ್ತಾ ಇದೆ. ಆರಂಭದಲ್ಲಿ ಸಾಧ್ಯನೇ ಇಲ್ವೇನೋ ಅನ್ನೋ ಲೆಕ್ಕಾಚಾರ ಇತ್ತು ಇದನ್ನ ಫಸ್ಟ್ ಐಡಿಯಾ ಇಟ್ಟಾಗ. ಅದರ ನಿಧಾನಕ್ಕೆ ಸರ್ಕಾರ ಒಮ್ಮತ ಮೂಡಿಸೋ ಪ್ರಯತ್ನ ಮಾಡ್ತಾ ಇದೆ. ಸಂವಿಧಾನಕ್ಕೆ 129ನೇ ತಿದ್ದುಪಡಿ ಮೂಲಕ ಜಾರಿ ಮಾಡೋಕೆ ನೋಡ್ತಾ ಇದೆ. ಸದ್ಯ ಈ ಬಗ್ಗೆ ಜಂಟಿ ಸಂಸದೀಯ ಸಮಿತಿ ವರದಿ ಕೊಟ್ಟಿದ್ದು ಪ್ರಸ್ತಾವದ ಹಂತದಲ್ಲಿದೆ. ಇದರ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಐತಿಹಾಸಿಕ ವಿಧಾನಸಭಾ ಚುನಾವಣೆ ನಡೆಸಲಾಯಿತು. ಚೆನಾಬ್ ಸೇತುವೆ ಉದ್ಘಾಟಿಸುವ ಮೂಲಕ ಕಾಶ್ಮೀರವನ್ನ ಭಾರತದ ಇತರ ಭಾಗದೊಂದಿಗೆ ರೈಲ್ವೆ ಲಿಂಕ್ ಮೂಲಕವೂ ಕನೆಕ್ಟ್ ಮಾಡಲಾಯಿತು. ಏನು, ಈ ಮೊದಲ ವರ್ಷದಲ್ಲಿ ಮೋದಿ ಸರ್ಕಾರ ಫೇಸ್ ಮಾಡಿದ ಟೀಕೆಗಳು, ವೈಫಲ್ಯಗಳು ಅಥವಾ ಯೂ ಟರ್ನ್ಗಳು ಯಾವ್ಯಾವುದು ಹಾಗಾದ್ರೆ ಅದನ್ನು ಕೂಡ ನೋಡ್ಬೇಕಲ್ಲ. ಬನ್ನಿ ಈಗ ಅದನ್ನು ನೋಡ್ತಾ ಹೋಗೋಣ. ಜಾತಿ ಗಣತಿ ಯೂ ಟರ್ನ್. ಕೊರೋನಾ ಸೇರಿದ ಹಾಗೆ ನಾನಾ ಕಾರಣ ಮುಂದೆ ಕೊಟ್ಟು ಮೋದಿ ಸರ್ಕಾರ ಜನಗಣತಿಯನ್ನೇ ಡಿಲೇ ಮಾಡ್ಕೊಂಡ್ ಬಂದಿತ್ತು. ಆದ್ರೆ ಈಗ ಜನಗಣತಿ ನಡೆಸೋದು ಅನಿವಾರ್ಯ ಆಗಿತ್ತು. ಸೊ ಮುಂದಿನ 2 ವರ್ಷದಲ್ಲಿ 2 ಹಂತದಲ್ಲಿ ಜನಗಣತಿ ಮಾಡ್ತೀವಿ ಅಂತ ಹೇಳ್ತು. ಆದ್ರೆ ಅಚ್ಚರಿ ಅನ್ನೋ ರೀತಿಯಲ್ಲಿ ಜನಗಣತಿಯೊಂದಿಗೆ ಜಾತಿ ಗಣತಿಗೂ ಕೂಡ ಗ್ರೀನ್ ಸಿಗ್ನಲ್ ಕೊಡ್ತು. ಇಷ್ಟು ವರ್ಷ ಮೋದಿ ಸರ್ಕಾರದ ನೀತಿಗೆ ತದ್ವಿರುದ್ಧ ಇದು ಯೂ ಟರ್ನ್ ಹೊಡಿತು. ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಜಾತಿ ಸಮೀಕ್ಷೆ ಅಂತಲೇ ಚುನಾವಣೆಗಳನ್ನು ನಡೆಸ್ತಾ ಇದ್ದ ಟೈಮ್ನಲ್ಲಿ, ಬಿಹಾರ ಎಲೆಕ್ಷನ್ ಕೂಡ ಹತ್ರ ಬರ್ತಾ ಇದ್ದ ಟೈಮ್ನಲ್ಲಿ ಜಾತಿ ಪಾಲಿಟಿಕ್ಸ್, ಜಾತಿ ಸಮೀಕ್ಷೆಯ ಎಪಿಸೆಂಟರ್ ಅಲ್ವಾ, ಕೇಂದ್ರ ಬಿಂದು ಅಲ್ವಾ ಇದು ಬಿಹಾರ. ಅದು ಹತ್ರ ಬರ್ತಿದ್ದ ಹಾಗೆ ಬಿಜೆಪಿ ಕಾಂಗ್ರೆಸ್ ಕೈಲಿ ಅದೊಂದು ಬಾಣ ಏನಕ್ಕೆ ಬಿಡೋದು ಅಂತ ಆ ಬಾಣವನ್ನು ಕೂಡ ಕಿತ್ಕೊಳ್ಳೋ ಒಂದು ಹೆಜ್ಜೆಯನ್ನು ಇಡ್ತು. ನಾವು ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಡಿಕ್ಲೇರ್ ಮಾಡ್ತು. ಆದರೆ ಇದೇ ಬಿಜೆಪಿ ಮುಂಚೆ ಕಾಂಗ್ರೆಸ್ ಜಾತಿ ಗಣತಿ ಅಂತ ಹೇಳಿ ಹಿಂದೂ ಸಮಾಜವನ್ನ ಜಾತಿಯಲ್ಲಿ ಒಡೆದು ಹಾಕ್ತಾ ಇದೆ ಅಂತ ಟೀಕೆ ಮಾಡಿತ್ತು. ಬಟೆಂಗೆ ತೋ ಕಟೆಂಗೆ, ಏಕ್ ಹೈ ತೋ ಸೇಫ್ ಹೈ, ಈ ರೀತಿ ಘೋಷಣೆಗಳನ್ನ ಕೂಡ ಮುಂದಿಟ್ಟು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಿಜೆಪಿ ಪ್ರಚಾರ ಮಾಡಿತ್ತು. ದೊಡ್ಡ ಯಶಸ್ಸು ಕೂಡ ಆ ಸ್ಲೋಗನ್ಗೆ ಮಹಾರಾಷ್ಟ್ರದಲ್ಲಿ ಸಿಕ್ಕಿತ್ತು. ಆದರೆ ಬಿಹಾರದಲ್ಲಿ ಬಿಜೆಪಿ ಬಹುಶಃ ಡೌಟ್ ಇರಬೇಕು ಅದು ವರ್ಕ್ ಆಗೋದು. ಜಾತಿಯ ಬೇರುಗಳು ತುಂಬಾ ಡೀಪ್ ಇದೆ ಇಲ್ಲಿ ಅನ್ನೋ ಲೆಕ್ಕಾಚಾರಕ್ಕೋ ಏನೋ ಬಿಜೆಪಿ ಇದ್ದಕ್ಕಿದ್ದ ಹಾಗೆ ಯೂ ಟರ್ನ್ ಹೊಡೆದಿದೆ. ಸೊ ಪ್ರತಿಪಕ್ಷಗಳ ಒತ್ತಡಕ್ಕೆ ಕಟ್ಟುಬಿದ್ದು ಅವರ ಬಳಿ ಇರೋ ಅಸ್ತ್ರವನ್ನ ಚುನಾವಣೆಗಿಂತ ಮುಂಚೆ ಕೈಯಿಂದ ಕಿತ್ಕೊಂಡು ಇವರ ಬತ್ತಳಿಗೆಗೆ ಹಾಕೊಳ್ಳಿಕ್ಕೆ ಈ ರೀತಿ ಯೂ ಟರ್ನ್ ಹೊಡೆದ್ರು ಅನ್ನೋ ವಿಶ್ಲೇಷಣೆ ಮಾಡಲಾಗ್ತಿದೆ. ಆರಿಲ್ಲ ಮಣಿಪುರದ ಬೆಂಕಿ. ಈ ಅವಧಿಯಲ್ಲಿ ಮೋದಿ ಸರ್ಕಾರದ ಮತ್ತೊಂದು ವೈಫಲ್ಯ ಅಂದ್ರೆ ಮಣಿಪುರದ ದಂಗೆಯನ್ನು ಕಂಪ್ಲೀಟ್ ಆಗಿ ನಿಲ್ಲಿಸಲಿಕ್ಕೆ ಸಾಧ್ಯ ಆಗದೆ ಇರೋದು. ಇದು ಹೊಸ ಪ್ರಾಬ್ಲಮ್ ಅಲ್ಲ, ಕಳೆದ ಅವಧಿಯಲ್ಲೇ ಶುರುವಾಗಿತ್ತು. ಆದರೆ ಇನ್ನೂ ಕೂಡ ಅದನ್ನು ಹತ್ತಿಕ್ಕೋಕೆ ಸಾಧ್ಯ ಆಗಿಲ್ಲ. ರಾಜ್ಯ ಸರ್ಕಾರ ತೆಗೆದುಹಾಕಿ ರಾಷ್ಟ್ರಪತಿ ಆಳ್ವಿಕೆ ಹೇರಿದ್ರೂ ಕೂಡ ದೊಡ್ಡ ಪ್ರಯೋಜನ ಆಗಿಲ್ಲ. ಇವತ್ತಿಗೂ ಮಣಿಪುರ ಹೊತ್ತಿ ಉರಿತಾ ಇದೆ. ಮೈಥೈ ಮತ್ತು ಕುಕಿ ಸಮುದಾಯದ ನಡುವೆ ಪದೇ ಪದೇ ಗಲಭೆ. ಕಳೆದ 2 ವರ್ಷಗಳಿಂದ ನಡೀತಾ ಇರೋ ಜನಾಂಗೀಯ ಹಿಂಸಾಚಾರದಲ್ಲಿ ಇದುವರೆಗೂ 250ಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಹೊರಬರದ ಕೃಷಿ ಕಾನೂನು, ಲೇಬರ್ ಕೋಡ್, ಭದ್ರತೆ, ಸೆಕ್ಯೂರಿಟಿ ವಿಚಾರದಲ್ಲಿ ಮೋದಿ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದ್ರು ಕೂಡ ಸುಧಾರಣೆಗಳ ವಿಚಾರದಲ್ಲಿ ದೊಡ್ಡ ಹೋಪ್ನೊಂದಿಗೆ 2014ರಲ್ಲಿ ತಗೊಂಡ್ಬಂದಿದ್ದಲ್ಲ, ಕ್ರಾಂತಿಕಾರಿ ಬದಲಾವಣೆಗಳನ್ನು ಮಾಡ್ತಾರೆ, ಸುಧಾರಣೆಗಳನ್ನು ತರ್ತಾರೆ ಅಂತ. ಆದರೆ ಜನರಿಂದ ಯಾವ ರೀತಿ ರಿಯಾಕ್ಷನ್ ಬರುತ್ತೋ, ಒಪ್ತಾರ ಇಲ್ವೋ ಅನ್ನೋ ಹೆದರಿಕೆಯಲ್ಲಿ ಭಯ ಪಡ್ಕೊಂಡು ಇನ್ನೂ ಸುಧಾರಣೆಗಳನ್ನು ಜಾರಿ ಮಾಡೋಕ್ಕೆ ಅವರು ಮುಂದಾಗ್ತಾ ಇಲ್ಲ. ಭೂ ಸುಧಾರಣಾ ಕಾಯ್ದೆ, ಲೇಬರ್ ಕೋಡ್ನಂಥ ನೀತಿಗಳು ಪಾಸ್ ಮಾಡಿಕೊಂಡು ಕೋಲ್ಡ್ ಸ್ಟೋರೇಜಲ್ಲಿ ಹಾಗೆ ಇಟ್ಟಿದ್ದಾರೆ. ಇವ್ರಿಗೆ ಅದನ್ನು ಬಳಸೋಕೆ ಹೆದರಿಕೆ, ಜಾರಿ ಮಾಡೋಕೆ ಭಯ. ಇವರಿಗೆ ಎಲ್ಲಿ ಪೊಲಿಟಿಕಲಿ ಉಲ್ಟಾ ಆಗ್ಬಿಡುತ್ತೋ ಅಂತ. ಆ್ಯಕ್ಚುಲಿ ಆ ದೇಶಕ್ಕೆ ಬೇಕಾಗಿರೋ ಸುಧಾರಣೆಗಳು ಪಾಸು ಕೂಡ ಮಾಡ್ಕೊಂಡಿದ್ದಾರೆ, ಮೆಜಾರಿಟಿ ಇದೆ, ಪಾಸ್ ಮಾಡ್ಕೊಂಡಿದ್ದಾರೆ, ಜಾರಿ ಮಾಡಕ್ಕೆ ಹೆದರಿಕೆ. ಕೃಷಿ ಸುಧಾರಣೆ ವಿಚಾರದಲ್ಲೂ ಕೂಡ ದೊಡ್ಡದಾಗಿ ಸುಗ್ರೀವಾಜ್ಞೆ ಮೂಲಕ ಜಾರಿ ಮಾಡಿದ್ರು. ಪಂಜಾಬ್ ಮತ್ತು ಸುತ್ತಮುತ್ತಲ ಒಂದು ಸಣ್ಣ ಭಾಗದಲ್ಲಿ ನಡೆದ ಪ್ರತಿಭಟನೆಗೆ ದೇಶದ ಎಲ್ಲ ಕಡೆ ದೊಡ್ಡ ವಿರೋಧ ಇರಲಿಲ್ಲ. ಅಲ್ಲಿ ಮಾತ್ರ ಇದ್ದಿದ್ದು ವಿರೋಧ, ಪ್ರತಿಭಟನೆ, ಗಲಾಟೆ. ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ ಇವ್ರ ಕೈಯಲ್ಲಿ. UP ಚುನಾವಣೆ ಹತ್ತತ್ರ ಬಂತು. ದೇಶದ ಇಡೀ ಕೃಷಿ ವಲಯಕ್ಕೆ ಅದ್ಭುತ ಬದಲಾವಣೆಗೆ ಒಂದು ಮೊದಲ ಹೆಜ್ಜೆ ಆಗ್ತಾ ಇತ್ತು ಆ ಬಿಲ್ಗಳು, ರಿಫಾರ್ಮ್ಸ್. ಹೆದರುಕೊಂಡು PM ಟಿವಿಲಿ ಬಂದು, ನ್ಯಾಷನಲ್ ಟಿವಿಲಿ ಬಂದು ದೇಶವನ್ನು ಉದ್ದೇಶಿಸಿ ತಪ್ಪಾಯಿತು, ವಾಪಸ್ ತಗೊಳ್ತೀವಿ, ನಾವೇ ತಪ್ಪು ಮಾಡಿದ್ವಿ ಅನ್ಸುತ್ತೆ ಅಂತ ಹೇಳಿ ಅದನ್ನು ವಾಪಸ್ ತಗೊಂಡ್ಬಿಟ್ರು. ಆ ಮೂಲಕ ದೊಡ್ಡ ಡಿಸಪಾಯಿಂಟ್ಮೆಂಟ್ ಏನು ಅಂತ ಹೇಳಿದ್ರೆ, ಅಲ್ಟಿಮೇಟ್ ರಿಸಲ್ಟ್ ರಾಷ್ಟ್ರಹಿತ ಅದು ಪ್ರಯಾರಿಟಿ ಆಗಬೇಕಾಗಿತ್ತಲ್ಲ. ಆದರೆ ರಿಯಲ್ ಪಾಲಿಟಿಕ್ಸ್, ವೋಟ್ ಬ್ಯಾಂಕ್, ಎಲೆಕ್ಷನ್ನ ರಿಸಲ್ಟ್ ಇದೇ ಇಂಪಾರ್ಟೆಂಟ್ ಆಯಿತು ಮೋದಿ ಸರ್ಕಾರಕ್ಕೆ ಅನ್ನೋದು ಆ ಒಂದು ಸಂದೇಶವನ್ನು ರವಾನೆ ಮಾಡ್ತು. ಅದು ನೆಗೆಟಿವ್, ಮೋದಿ ಸರ್ಕಾರ ದೊಡ್ಡ ನೆಗೆಟಿವ್ ನನ್ನ ಪ್ರಕಾರ ಇದು. ಇದೇ ರೀತಿ ಲ್ಯಾಂಡ್ ಅಕ್ವಿಸಿಷನ್ ಬಿಲ್, ಅದು ಕೂಡ ದೇಶದಲ್ಲಿ ಭೂ ಸುಧಾರಣೆ, ಲ್ಯಾಂಡ್ ಅಕ್ವಿಸಿಷನ್ನ ಈಸಿ ಮಾಡುವಂಥ ಒಂದಷ್ಟು ಬದಲಾವಣೆಗಳನ್ನು ತರುವಂಥ ವಿಚಾರ, ಅದನ್ನು ಕೂಡ ಪಾಸ್ ಮಾಡಿಕೊಂಡು ಜಾರಿ ಮಾಡೋಕೆ ಹೆದರ್ಕೊಂಡು ಅದನ್ನು ಕೂಡ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಕೊಂಡಿದ್ದಾರೆ. ಹಾಗಿದ್ರೆ ಯಾವಾಗ ಸುಧಾರಣೆ ಆಗೋದು? ಸಮ್ಮಿಶ್ರ ಸರ್ಕಾರಗಳಿದ್ದಾಗ ಆಗಲಿಲ್ಲ. ನಿಮ್ದು 2 ಫುಲ್ ಟರ್ಮ್ ಮೆಜಾರಿಟಿಲೂ ಕೂಡ ಈ ಸುಧಾರಣೆಗಳನ್ನು ಜಾರಿ ಮಾಡೋಕ್ಕಾಗಲಿಲ್ಲ. ಜಾರಿ ಮಾಡಬೇಕಂತ ತಾನೇ ಪಾಸ್ ಮಾಡ್ಕೊಂಡಿದ್ದು. ಯಾಕೆ ಹೆದರ್ತಾ ಇದ್ದೀರಿ ಜಾರಿ ಮಾಡೋಕ್ಕೆ? ಹಾಗೆ ಯಾಕೆ ಇಟ್ಕೊಂಡಿದ್ದೀರಾ?
ಇನ್ನು ಯಾವಾಗ ಆಗದು ಹಾಗಾದ್ರೆ? ಈ ದೇಶದಲ್ಲಿ ಬದಲಾವಣೆ ಬರೋದು ಯಾವಾಗ ಹಾಗಾದ್ರೆ? ಮೂರು ಟರ್ಮ್ ನಿಮ್ಗೆ ಕೊಟ್ಟರು ಆಗಲ್ಲ ಅಂತ ಹೇಳಿದ್ರೆ ಈ ಪ್ರಶ್ನೆಗೆ ಮೋದಿ ಸರ್ಕಾರ ಉತ್ತರಿಸಬೇಕು. ಲೋಕಸಭೆಯಿಂದ ಗ್ರೇಟ್ ಕಮ್ ಬ್ಯಾಕ್. ಆದರೆ ಓವರ್ ಆಲ್ ಲಾಸ್ಟ್ 1 year ನಲ್ಲಿ ನೋಡಿದ್ರೆ ರಿಸಲ್ಟ್ ಬಂದಾಗ ಮೋದಿ ಸರ್ಕಾರ ಕುಂಟುಕೋಳಿ ತರ ಆಡ್ತಾ ಇತ್ತು. ಅಯ್ಯೋಯ್ಯೋ ಮುಗದೆ ಹೋಯ್ತು ಕತೆ ಅಂತ ಅನ್ಕೊಂಡಿದ್ರು. ಮುಖ ನೋಡಕ್ ಆಗ್ತಿರಲಿಲ್ಲ. ರಿಸಲ್ಟ್ ಬಂದಿದ್ದ ದಿವಸ ಬಿಜೆಪಿ ನಾಯಕರ ಫೇಸ್ ನೋಡಕ್ ಆಗ್ತಾ ಇರಲಿಲ್ಲ. ಲೋಕಸಭೆಯಲ್ಲಿ 400 ಪಾರ್ ಅಂತ ಹೇಳಿ ಪ್ರಚಾರ ಮಾಡಿ ಬಹುಮತನೂ ಪಡೆಯಕ್ಕಾಗದೆ ಬಿಜೆಪಿ 240 ಕುಸಿದಾಗ ಬ್ಯಾಕ್ ಫುಟ್ ನಲ್ಲಿದ್ರು. 237 ಸೀಟ್ ಪಡೆದಿತ್ತು INDA ಕೂಟ. ಕಾಂಗ್ರೆಸ್ 99ರಲ್ಲಿ ನಿಂತ್ಕೊಂಡ್ರು ಕೂಡ ಸಿಕ್ಕಾಪಟ್ಟೆ ಜೋಶಿಗೆ ಬಂದ್ಬಿಟ್ಟಿತ್ತು. ರಾಹುಲ್ ಗಾಂಧಿ ಅಂತೂ ಚುನಾವಣೆ ಗೆದ್ದವರಂಗೇನೆ ಆಡ್ತಾ ಇದ್ರು. ನಿತೀಶ್, ಚಂದ್ರಬಾಬು ನಾಯ್ಡು ಮೋದಿನ ಕಟ್ಟಾಕ್ಬಿಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಮೋದಿಗೆ 2 ಊರುಗೋಲು, ಒಂದು ಊರುಗೋಲು ನಿತೀಶ್ ಕುಮಾರ್, 1 ಊರುಗೋಲು ಚಂದ್ರಬಾಬು ನಾಯ್ಡು. ಹಿಂಗೆ ನಡಿಬೇಕಾಗುತ್ತೆ ಮೋದಿ ಸರ್ಕಾರ 3rd ಟರ್ಮ್ನಲ್ಲಿ ಅನ್ನೋ ಲೆಕ್ಕಾಚಾರ ಇತ್ತು. ಈ ಹಿಂದೆ NDA UPA ಎರ ಇತ್ತಲ್ಲ, ಆಗಿನ ಸಮ್ಮಿಶ್ರ ಸರ್ಕಾರಗಳ ತರ ಆಗ್ಬಿಡುತ್ತೆ ಕತೆ ಅನ್ನೋ ತರದಲ್ಲಿತ್ತು. ಸರ್ಕಾರದ ಆರಂಭದ ಕೆಲ ನೀತಿಗಳು ಟರ್ನ್ಗಳನ್ನು ನೋಡಿದ್ರೆ ಈ ಆತಂಕ ಒಂದು ಮಟ್ಟಿಗೆ ನಿಜ ಕೂಡ ಆಗಿತ್ತು. ಆದರೆ ಅಲ್ಲಿಂದ ಬಿಜೆಪಿ ಭರ್ಜರಿ ಕಂಬ್ಯಾಕ್ ಮಾಡಿದೆ. ಹರಿಯಾಣ, ಮಹಾರಾಷ್ಟ್ರ, ದಿಲ್ಲಿ ನಿರಂತರ 3 ಮಹಾ ಚುನಾವಣೆಗಳನ್ನು ಬಿಜೆಪಿ ಗೆದ್ದಿದೆ. ಅದರಲ್ಲೂ ಮಹಾರಾಷ್ಟ್ರ, ದಿಲ್ಲಿಯಲ್ಲಂತೂ ಅಭೂತಪೂರ್ವ ಗೆಲುವನ್ನು ಬಿಜೆಪಿ ದಾಖಲಿಸಿದೆ. ಈ ಮೂಲಕ ರಾಷ್ಟ್ರ ರಾಜಕೀಯದಲ್ಲಿ ಬಿಜೆಪಿ ಅಲ್ಲೇ ನಿಂತಿಲ್ಲ. ಮೋದಿಗೆ ಸದ್ಯಕ್ಕೆ ಪರ್ಯಾಯ ನಾಯಕರು ಇನ್ನೂ ಕೂಡ ಬಂದಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ದಿಕ್ಕೆಟ್ಟ ವಿಪಕ್ಷ ಕೂಟ. ಆಗಲೇ ಹೇಳಿದ ಹಾಗೆ ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಳಿಕ ಕಾಂಗ್ರೆಸ್ ನಮ್ಮದೇ ಸರ್ಕಾರ ಈಗ ಅನ್ನೋ ರೀತಿಯಲ್ಲಿ ಓಡಾಡ್ತಾ ಇತ್ತು. ಆದರೆ ಆ ಮೊಮೆಂಟಮ್ ಅನ್ನ ಕಂಟಿನ್ಯೂ ಮಾಡುವಲ್ಲಿ ವಿಪಕ್ಷಗಳು ಸೋತು ಹೋಗಿವೆ. INDA ಕೂಟ ಜೀವಂತ ಇದೆಯಾ ಇಲ್ವಾ ಅನ್ನೋದೇ ಡೌಟ್ ಆಗಿದೆ. ಅವರವರೇ ಹೊಡೆದಾಡ್ಕೊಳ್ತಿದ್ದಾರೆ, ನಾಯಕತ್ವಕ್ಕೆ ಗುದ್ದಾಡ್ತಿದ್ದಾರೆ. ಗಾಂಧಿ ಕುಡಿಯನ್ನ ಮರ ಮಾಡಬೇಕು ಅನ್ನೋ ಜಪದಿಂದ ಆ ಕುಡಿಗೆ ನೀರು ಹಾಕಿ ಸುಸ್ತಾಗಿ ಅದು ಮರನೂ ಆಗದೆ ಹಣ್ಣು ಕೊಡದೆ ಆಪೋಸಿಷನ್ನೇ ಬರ್ಬಾದಾಗಿ ಹೋಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವಿಶ್ಲೇಷಣೆ ಏನು? ಭಾರತದಲ್ಲಿ 2 ವಿಚಾರ, ಕ್ರಿಕೆಟ್ ಮತ್ತು ಪಾಲಿಟಿಕ್ಸ್. ಎಲ್ಲರೂ ಕೂಡ ತಜ್ಞರೇ. ಅಂಥದ್ರಲ್ಲಿ ಮಸ್ತ್ಮಗ ವೀಕ್ಷಕರಂತೂ ಎಲ್ಲ ವಿಚಾರಗಳಲ್ಲೂ ಕೂಡ ಜ್ಞಾನವಂತರು. ಹಾಗಾಗಿ ಸ್ನೇಹಿತರೆ, ನಿಮ್ಮ ವಿಶ್ಲೇಷಣೆ ಏನು ಈ ವಿಚಾರದಲ್ಲಿ? ಅದನ್ನು ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.